ಕುಮಾರಸ್ವಾಮಿ ಅವರು 2 ಗಂಟೆಗೆ ದೆಹಲಿಗೆ ಹೋಗುವ ಕಾರ್ಯಕ್ರಮ ಇರೋದರಿಂದ ಮಳೆ ಬರಬಹುದು ಅನ್ನೋ ಒಂದು ವಾತಾವರಣ ಇರುವುದು ಗಮನಿಸಿ ಅನೇಕ ಜನ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು ಮಾತನಾಡುವುದರಲ್ಲಿ ಉತ್ಸಾಹದಲ್ಲಿ ಇರುವುದು ನಾನು ಗಮನಿಸಿದ್ದೇನೆ. ಆದರೆ ಕಾಲದ ಕೊರತೆ ಇದೆ. ಈ ಹಿನ್ನೆಲೆಯಿಂದ ನನ್ನನ್ನು ಮಾತನಾಡು ಅಂತೇಳಿ ನನಗೆ ನಮ್ಮ ಪಕ್ಷದ ಮುಖಂಡರಾದ ಸಿಟಿ ಘಟಕದ ಅಧ್ಯಕ್ಷರಾದ ನಮ್ಮ ರಮೇಶ್ ಗೌಡರು ಆದೇಶ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರು ರಮೇಶ್ ಬಾಬು ಅವರು ಮಾತನಾಡಿದ್ದಾರೆ. ಪಕ್ಷದ ಹಿರಿಯ ಮುಖಂಡರಾದ ನಾಡಗೌಡರು ಮಾತಾಡಿದ್ದಾರೆ. ಪೂರ್ಣ ನಾಯಕ್ ಅವರು ಮಾತಾಡಿ ಒಂದು ಸಂತೋಷದ ವಿಷಯ ಏನು ಅಂದರೆ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಚಿಕ್ಕ ವಯಸ್ಸಿನಲ್ಲೇ 3 ಸಾರಿ ಚುನಾವಣೆಗೆ ನಿಂತು ಸೋತು ಧೃತಿಗೆಡದೆ ನನಗೆ ರಾಜಕೀಯ ಬೇಡ, ಆ ಭಾವನೆಯನ್ನು ಅವರ ಮನಸ್ಸಲ್ಲಿ ಎಲ್ಲಿ ತಂದುಕೊಡ್ಬೋದು ಅನ್ನೋ ಭಾವನೆ ಇತ್ತು. ಅದೆಲ್ಲವನ್ನು ಲೆಕ್ಕಿಸ್ತೇನೆ. ನನಗೆ ತುಂಬ ಆನಂದ ಆಗುತ್ತೆ. ಬೆಳಗ್ಗೆ ಕಾಲಭೈರವ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಈ ವೇದಿಕೆಗೆ ಬಂದಿದ್ದಾರೆ. ನಾನು ನನ್ನ ಮೊಮ್ಮಗ ಅನ್ನೋ ಮಾತಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಯಾರೇ ಆದರೂ 3 ಸಾರಿ ಸೋತಿದ್ದವ್ರನ್ನ ಪಕ್ಷದ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿ ಅಂತ ಹೇಳಿದರೆ ನನ್ನಾದಿಯಾಗಿಯೂ ಹಿಂದೆ ಬೀಳ್ತಾ ಇದ್ದೆ. ಆದರೆ ಈ ಚಿಕ್ಕ ವಯಸ್ಸಿನಲ್ಲಿ ದೈವದಲ್ಲಿ ನಂಬಿಕೆ ಇಟ್ಟು ಬೆಳಗ್ಗೆ ಹೋಗಿ
ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಭಾಷಣ ಆದಮೇಲೆ ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಜಿಲ್ಲಾ ಘಟಕದ ಅಧ್ಯಕ್ಷಗಳಿರ್ಬೋದು, ಎಲ್ಲ ಮುಖಂಡರುಗಳು ನೀವು ಬಂದಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಬಯಕೆ. ಆದರೆ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮ ಎದುರಾಳಿಗಳು ಯಾರು, ಯಾವ ರೀತಿ ಇವತ್ತು ಸರ್ಕಾರ ಜನತೆಗೆ ಇವತ್ತು ಆಡಳಿತವನ್ನು ಕೊಡ್ತಾ ಇದ್ದಾರೆ, ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ತಮ್ಮೆಲ್ಲರಿಗೆ ಸರ್ಕಾರದ ಆಡಳಿತದಿಂದ ಆಗುವ ನೋವು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ. ಅದರ ಬಗ್ಗೆ ನಾನು ವಿವರಣೆ ಕೊಡಲಿಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ. ಈ ದೇಶದಲ್ಲಿ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ, ಭಾರತೀಯ ಜನತಾ ಪಾರ್ಟಿನೂ ಒಂದು ರಾಷ್ಟ್ರೀಯ ಪಕ್ಷ. ಉಳಿದೆಲ್ಲ ಪಕ್ಷಗಳು ಇಡೀ ಹಿಂದೂಸ್ತಾನದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದ್ದಾವೋ ಅವೆಲ್ಲವೂ ಪ್ರಾದೇಶಿಕ ಪಕ್ಷ. ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಜಾತ್ಯತೀತ ಜನತಾದಳ ಇದು ಒಂದು ಪ್ರಾದೇಶಿಕ ಪಕ್ಷ. ಅದೇ ರೀತಿ ಇಡೀ ಹಿಂದೂಸ್ತಾನದಲ್ಲಿ ಇವತ್ತು ದೇಶವನ್ನು ಆಳ್ತಾ ಇರತಕ್ಕಂಥ ಎಲ್ಲ ಪಕ್ಷಗಳು, ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಅಧಿಕಾರ ನಡೆಸ್ತಾ ಇದೆ. ಉಳಿದೆಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಸಿಗೆ ಹೊರತಾಗಿ, BJPಗೆ ಹೊರತಾಗಿ ಅನೇಕ ಕಡೆ ದೇಶ ಆಳ್ತಾ ಇದ್ದಾರೆ. ಇವತ್ತು BJP ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದರ ಮುಖಂಡರು ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕರಾಗಿ, ಈ ದೇಶದ ಪ್ರಧಾನಮಂತ್ರಿಯಾಗಿ, ವಿಶ್ವದಲ್ಲೇ ಒಬ್ಬ ದೊಡ್ಡ ನಾಯಕರು ಅನ್ನುವುದನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಕಳೆದ 11 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ಎದುರಾಗಿ ನಿಲ್ತಕ್ಕಂಥ ವ್ಯಕ್ತಿತ್ವ
ಹಿಂದೂಸ್ತಾನದಲ್ಲಿ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ನಾವು ಅರ್ಥ ಮಾಡಿಕೊಳ್ಬೇಕು, ಅವರಿಗೆ ಎದುರು ನಿಲ್ಲುವ ಮತ್ತೊಬ್ಬ ವ್ಯಕ್ತಿ ಇಡೀ ಹಿಂದೂಸ್ತಾನದಲ್ಲಿ ಯಾರೂ ಇಲ್ಲ, ಯಾವುದೇ ಪಕ್ಷದಲ್ಲೇ ಇಲ್ಲ. ಆದ್ದರಿಂದ ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನಾವೊಂದು ರಾಷ್ಟ್ರೀಯ ಪಕ್ಷದ ಸಂಬಂಧ ಇಟ್ಕೊಂಡಿದ್ದೇವೆ. ನಾವು ಒಂದು ಪ್ರಾದೇಶಿಕ ಪಕ್ಷ ಆದರೂ, ಆದರೆ ನಮ್ಮ ಸಂಬಂಧ ಒಂದು ರಾಷ್ಟ್ರೀಯ ಪಕ್ಷ, ಈ ದೇಶವನ್ನು ಆಳತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯ ಒಂದು ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೇವೆ. ಆ ಕಾರಣದಿಂದಲೇ ಕುಮಾರಸ್ವಾಮಿ ಅವರಿಗೆ ನಾನು ಅವ್ರನ್ನ ಮಂತ್ರಿ ಮಾಡಿ ಅಂತ ಹೇಳಿ ಎಂದೂ ಕೇಳಿಕೊಳ್ಳಲಿಲ್ಲ. ನಾನು ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ನನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಅದು ಆಗಲಿಕ್ಕೆ ಕಾರಣ ಏನು? ಕುಮಾರಸ್ವಾಮಿಯವರು ಮಾಡಬೇಕು ಅನ್ನುವ ಹಿನ್ನೆಲೆ ಅದು ಅತ್ಯಂತ ನಷ್ಟಕ್ಕೆ ಒಳಗಾಗಿ ಮಾರಾಟ ಮಾಡಬೇಕು ಅನ್ನುವ ಹಿನ್ನೆಲೆ ಇದ್ದಾಗ ಕುಮಾರಸ್ವಾಮಿಯವರು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಸಹಕಾರ ಕೊಟ್ಟರು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಾನು ಟೀಕೆ ಮಾಡಲ್ಲ, ಟೀಕೆಯಿಂದ ಏನೂ ಪ್ರಯೋಜನ ಆಗಲ್ಲ, ನಾವೇನೂ ಅದರಿಂದ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಭದ್ರಾವತಿ ಇರ್ಬೋದು, HFD ಫ್ಯಾಕ್ಟ್ರಿ ಇರ್ಬೋದು, HAL ಇರ್ಬೋದು, ಇವತ್ತು ಅನೇಕ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಸಕ್ರಿಯವಾಗಿ ಅವಕ್ಕೆ ಚಾಲನೆ ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಸಹಕಾರ ಬೇಕು. ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಈ ಮಾತನ್ನು ಹೇಳಿದ್ದೇನೆ. ಅದರ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ಅದು ಸರ್ಕಾರಕ್ಕೆ ಸೇರಿದ ವಿಷಯ. ಆದರೆ ಕುಮಾರಸ್ವಾಮಿಯವರು ಈ ಕೇವಲ 8-9 ತಿಂಗಳಲ್ಲಿ ಇಡೀ ಹಿಂದೂಸ್ತಾನದ ಎಲ್ಲ ಸರ್ಕಾರಿ ಸ್ವಾಮ್ಯದ ಒಂದು ಉದ್ಯಮಗಳಾಗಿ ಕೆಲಸ ಏನು ನಡೀತಾ ಇದೆಯೋ ಅಥವಾ ಸ್ಥಗಿತ ಆಗಿದೆಯೋ ಆ ಎಲ್ಲವನ್ನೂ ಸ್ವತಃ ಅವರೇ ಪರಿಶೀಲನೆ ಮಾಡಿದ್ದಾರೆ. ಅದು ಈ ರಾಷ್ಟ್ರದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಉಕ್ಕಿನ ಕಾರ್ಖಾನೆ ನಡೆದಿದ್ದಾವೋ ಅಥವಾ ಮಧ್ಯಮದ ಉಕ್ಕಿನ ಕಾರ್ಖಾನೆಗಳಿದೆಯೋ, ಇನ್ನೂ ಅನೇಕ ರೀತಿಯ ಉಕ್ಕಿನ ಕಾರ್ಖಾನೆಯನ್ನು, ಹೆವಿ ಇಂಡಸ್ಟ್ರೀಸು, ಸ್ಟೀಲ್ ಇಂಡಸ್ಟ್ರಿ
ಹೀಗೆ ಇತ್ತೀಚೆಗೆ ವಿದ್ಯುತ್ ಶಕ್ತಿಯಿಂದ ತಯಾರು ಮಾಡತಕ್ಕಂಥ ಕಾರುಗಳು ಈಗ ಕರ್ನಾಟಕಕ್ಕೆ ಎಷ್ಟು ಕೊಡುತ್ತವೆ ಅನ್ನೋದು ನನ್ನ ಮಗ ಪ್ರಸ್ತಾಪ ಮಾಡೋದು, ಮೊಮ್ಮಗ. ನಾನು ಅದರ ಬಗ್ಗೆ ನಿಲ್ಲಿಸ್ತೇನೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ, ಈ ರಾಜ್ಯ ಕಾಂಗ್ರೆಸ್ನವರ ಆಳಿದ್ರೂ ಅಸೂಯೆಯಿಂದ ನಾನೀಗ ಮಾತನಾಡ್ತಾ ಇಲ್ಲ. ಈಗ ಅವ್ರಿಗೆ ಅಧಿಕಾರ ಬಂದಿದೆ, 2 ವರ್ಷ ಆಗಿದೆ, ಆಳ್ತಾ ಇದ್ದಾರೆ. 5 ವರ್ಷ ಮಾಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವರ ಮನಸ್ಸಲ್ಲಿದೆ. ಅದು ಪ್ರತಿಯೊಂದು ರಾಜಕಾರಣಿಯೂ ಅವರವರ ಪಕ್ಷದ ಬಗ್ಗೆ ಅವರು ತಮ್ಮ ಕಾರ್ಯಕ್ರಮಗಳ ವಿಷಯದಲ್ಲಿ ಅವರು ಸಮರ್ಥನೆ ಮಾಡುತ್ತಾರೆ. ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಕುಮಾರಸ್ವಾಮಿಯವರು ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ಶಕ್ತಿಯನ್ನು ಕೊಡಲಿಕ್ಕೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ಸಹಕಾರ ಕೊಡ್ತಾರೋ ಅದನ್ನು ಗಮನದಲ್ಲಿ ಕರ್ನಾಟಕ ಇಟ್ಕೊಳ್ಬೇಕು ಅಂತೇಳಿ ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.